ಓಡಾಡ್ತಾ ಇರ್ತೇವೆ, ಏನೋ ಮೈ ಮೇಲೆ ಹಲ್ಲಿ ಟಪ್ ಅಂತ ಹಲ್ಲಿ ಬೀಳುತ್ತೆ. ಹಲ್ಲಿ ಬಿದ್ದ ತಕ್ಷಣ ಕೈಕಾಲು ತೊಳ್ಕೊತೇವೆ, ಕೈಕಾಲು ತೊಳ್ಕೊಂಡು ಎಲ್ಲ ಕಡೆಗೆ ಓಡಾಡ್ತೇವೆ, ಹುಡುಕ್ತಾ ಇರ್ತೇವೆ. ಯಾರನ್ನು ಹುಡುಕ್ತಿರ್ತೇವೆ? ಯಾರು ಕಂಚಿಗೆ ಹೋಗಿ ಆ ಹಲ್ಲಿಯನ್ನು ಮುಟ್ಟು ಬಂದಿದ್ದಾರೋ ಅವರಿಗೆ ನಮಸ್ಕಾರ ಮಾಡಿದರೆ ನಮ್ಮ ಪಾಪ ಹೋಗುತ್ತೆ. ಆ ಹಲ್ಲಿ ಬಿದ್ದಂತಹ ಏನು ದೋಷ ಇದೆ ಅದು ಹೋಗುತ್ತೆ. ಯಾಕೆ? ಕಂಚಿಗೆ ಹೋಗಿ ಆ ಬೆಳ್ಳಿ ಹಲ್ಲಿ, ಬಂಗಾರದ ಹಲ್ಲಿ ಇದೆ, ಅದನ್ನು ಮುಟ್ಟಿ ಬಂದವರನ್ನ ನಾನು ನಮಸ್ಕಾರ ಮಾಡಿದರೆ ನನಗೆ ಪಾಪ ಹೋಗುತ್ತೆ ಅಂತ ಅನ್ನೋದಾದರೆ, ಎಲ್ಲಿಯ ಹಲ್ಲಿ ಎಲ್ಲಿಯ ದೇವರು? ಎಲ್ಲಿ ಹಲ್ಲಿ ಎಲ್ಲಿ ದೇವರು? ಯಾವುದೋ ಒಂದು ಹಲ್ಲಿಯನ್ನು ಮುಟ್ಟಿದ ವ್ಯಕ್ತಿಯ ಕೈಕಾಲು ಮುಟ್ಟಿದರೇನೆ ನಮ್ಮ ಪಾಪ ಹೋಗುತ್ತೆ ಅನ್ನುವ ಶ್ರದ್ಧೆ ನಮಗಿದೆ ಅಂದರೆ, ದೇವರನ್ನು ಮುಟ್ಟಿದಂತಹ, ನಿತ್ಯ ದೇವರ ಪಾದವನ್ನು ಮುಟ್ಟಿ ಭಜಿಸುವಂತಹ, ಆ ಚತುರ್ಯುಗ ಮೂರ್ತಿ ಭಗವಂತನ ಪಾದಗಳನ್ನು ಮುಟ್ಟಿ ನಿತ್ಯ ಆರಾಧನೆ ಮಾಡುವಂತಹ ಅಂತಹ ಮಹಾನುಭಾವರ ಪಾದಸ್ಪರ್ಶ ಆದರೆ, ಅವರ ಕೈಯಿಂದ ಒಂದು ಮಂತ್ರಾಕ್ಷತೆ ಬಂದರೆ ಏನು ಅನುಗ್ರಹ, ಅದು ಏನು ಶಕ್ತಿ! ನಾವೆಲ್ಲ ಅಂತೇವೆ, ಸ್ವಾಮಿಗಳ ಮಂತ್ರಾಕ್ಷತೆ ಕೊಟ್ಟರು ಆರಾಮಾಯಿತು, ಸ್ವಾಮಿಗಳ ಮಂತ್ರಾಕ್ಷತೆ ಕೊಟ್ಟರು ಅದು ಆಯಿತು ಇದಾಯಿತು, ನೂರಾರು ಮಾತುಗಳನ್ನು ಹೇಳ್ತಾರೋ. ಅದರ ಹಿಂದೆ ಇರೋದಿದೆ. ಯಾಕೆ ಅವರ ಕೈಯಲ್ಲಿ ಅಷ್ಟು ಶಕ್ತಿ ಇದೆ? ಮಂತ್ರಾಕ್ಷತೆ ನಮ್ಮ ಮನೆಯಲ್ಲಿ ಹೆಣ್ಣುಮಕ್ಕಳು ಮಾಡ್ತಾರೆ, ಕಲಿಸೋದಕ್ಕೆ ಬರೋದಿಲ್ಲ. ತುಪ್ಪ ಹಾಕೋದು, ಕುಂಕುಮ ಹಾಕೋದು, ಕಲಿಸೋದು, ಇಡೋದು. ಆ ಮಂತ್ರಾಕ್ಷತೆಯಲ್ಲಿ ಏನಿದೆ? ಏನಿದೆ ಅಂದರೆ ಇದಿದೆ. ಯಾಕೆ ಅಂದರೆ ವಿಶ್ವಕ್ಸೇನ ಅಂಘ್ರಿ ಸಂಸ್ಪರ್ಶ. ಆ ಭಗವಂತನ ಪಾದಗಳನ್ನು ನಿತ್ಯ ಮುಟ್ಟಿ ಭಜಿಸ್ತಾರಲ್ಲ, ಆ ಕೈ ಸ್ಪರ್ಶ ಆದರೆ ಸಾಕು, ಅದರಲ್ಲಷ್ಟು ಶಕ್ತಿ ಬರುತ್ತೆ, ಅದರಲ್ಲಷ್ಟು ಶಕ್ತಿ ಬರುತ್ತೆ. ಕೆಲವರ